ಇವತ್ತೇನು ಕೋಲಾರ ನಗರ ಹೆಚ್ಚಾಗಿ ನಗರ ಬೆಳೀತಾ ಇರೋದ್ರಿಂದ ಮನೆಗಳು ಹೆಚ್ಚಾಗಿರೋದ್ರಿಂದ ಇವತ್ತೇನು ಹತ್ರ ಸುಮಾರು ಒಂದು 2 ಲಕ್ಷ ಪಾಪ್ಯುಲೇಷನ್ ಆಗಿದೆ ನಗರದಲ್ಲಿ. 2 ಲಕ್ಷ ಜನ ಇದ್ದಾರೆ. ಸುಮಾರು ಮನೆಗಳು ಹೆಚ್ಚಾಗಿ ಆಗ್ತಾನೆ ಇರೋದ್ರಿಂದ ವ್ಯಾಪ್ತಿ ಪ್ರದೇಶ ಜಾಸ್ತಿ ಆಗ್ತಾಯಿದೆ. ಹೀಗಾಗಿ ನಾಯಿಗಳ ಸಂಖ್ಯೆ ಪ್ರಮಾಣವೂ ಜಾಸ್ತಿ ಆಗ್ತಾಯಿದೆ. ಹಿಂದೆ ನಾವು ಸುಮಾರು ಒಂದು 10 ವರ್ಷದಿಂದ ಪದ್ಧತಿ ಆಗಿತ್ತು ಅಂದರೆ ನಾಯಿನ ಮೊದಲು ಸಾಯಿಸ್ತಾಯಿದ್ರು. ಆದಮೇಲೆ ಕೆಲವು ಸರ್ಕಾರದ ಕಾನೂನುಗಳು ಬಂದಮೇಲೆ ನಾಯಿನ ಹಿಡಿದು ಎತ್ಕೊಂಡೋಗಿ ಕಾಡು ಪ್ರದೇಶದಲ್ಲಿ ಬಿಟ್ಬಿಟ್ಟು ಬರುವಂಥ ಪ್ರೊಸೀಜರು ಬಂತು. ಅದಾದಮೇಲೆ ಸರ್ಕಾರದ ಕಟ್ಟುನಿಟ್ಟಿನ ಸೂಚನೆ ಬಂತು, ನಾಯಿಗೆ ಯಾವುದೇ ರೀತಿ ತೊಂದರೆ ಕೊಡ್ಕೊಡ್ದು, ಅದು ಎಲ್ಲಿ ಹಿಡಿತೀರೋ ಅಲ್ಲೇ ಸಂತಾನ ABC ಮಾಡಿ ಅಂದರೆ ಏನು ಸಂತಾನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಾಡಿ ಅದೇ ಜಾಗದಲ್ಲಿ ಎತ್ಕೊಂಬಂದು ನಾಯಿನ ಬಿಡಬೇಕು ಸುರಕ್ಷಿತವಾಗಿ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಅದಕ್ಕೆಲ್ಲ ಗುಣಮುಖವಾದ ಮೇಲೆ ಅಂತ ಸರ್ಕಾರ ಆದೇಶ ಬಂದ ಮೇಲೆ ಹಿಂದೆ 2 ವರ್ಷದಿಂದ ಸುಮಾರು 10 ವರ್ಷದಿಂದ ಅದ್ರ ಬಗ್ಗೆ ಏನೂ ನಾಯಿ ಹಿಡಿಯೋ ಪ್ರಕ್ರಿಯೆನೇ ಆಗಲಿಲ್ಲ. ಆಮೇಲೆ 2 ವರ್ಷದಿಂದ ನಾಯಿ ಪ್ರಮಾಣ ಎಲ್ಲ ಸದಸ್ಯರುಗಳು ನಾವೆಲ್ಲ ಈ ನಾಯಿಗಳು ಹೆಚ್ಚಾಗಿದೆ ಮತ್ತು ಜನಸಾಮಾನ್ಯರಿಂದ ದೂರುಗಳು ಹೆಚ್ಚಾಗಿ ಬಂದಾಗ ಅದನ್ನು ನಾವು ಪೌರಾಯುಕ್ತರಲ್ಲಿ ಮನವಿ ಮಾಡಿದಾಗ ಹಿಂದೆ 2 ವರ್ಷದಿಂದ ಏನು ABC ಮಾಡೋದಕ್ಕೆ ಸುಮಾರು 866 ನಾಯಿಗಳು ಹಿಡಿದು ಅದನ್ನು ABC ಮಾಡಿ ಅಂದರೆ ಶಸ್ತ್ರಚಿಕಿತ್ಸೆ ಮಾಡಿ ಆ ನಾಯಿಗಳನ್ನ ಸುರಕ್ಷಿತವಾಗಿ ಅದೇ ಸ್ಥಳದಲ್ಲಿ ಬಿಡುವಂಥ ಕೆಲಸ ಆಯಿತು. ಅದಾದ ಮೇಲೆ ಸುಮಾರು 2 ವರ್ಷ ಆದಮೇಲೆ ತಿರ್ಗಾ ಆ ಕೆಲಸ ಆಗಲಿಲ್ಲ. ಸುಮಾರು ಈಗೇನಾಗಿದೆ ಅಂದರೆ ಕೋಲಾರ ನಗರ ಪ್ರದೇಶದಲ್ಲಿ ಸುಮಾರು ಮಕ್ಕಳು ಪಾಪ ಆಟ ಆಡ್ತಾಯಿದ್ದಾರೆ, ಮಕ್ಕಳು ಕಚ್ಚುತ್ತೆ ನಾಯಿಗಳು ಬಂದು, ದೊಡ್ಡವ್ರನ್ನೂ ಕಚ್ಚುತ್ತೆ. ಎಲ್ಲ ಗಾಡಿಗಳಲ್ಲಿ ಹೋಗ್ತಾಯಿದ್ರೆ ಅಟ್ಸ್ಕೊಂಬಂದು ಕಚ್ಚುತ್ತೆ. ಪಾಪ ಹೆಣ್ಮಕ್ಳು ಗಾಡಿಗಳಲ್ಲಿ ಹೋಗ್ತಾಯಿದ್ರೆ ಸುಮಾರು ಸತಿ ಬಿದ್ದೋಗಿದ್ದಾರೆ ನಾಯಿ ಅಟ್ಸ್ಕೊಂಬಂದಿದ್ದರಿಂದ. ಮತ್ತು ಏನು ಇವತ್ತು ಶಾಲೆಗಳು ಪ್ರಾರಂಭ ಆಗಿದೆ, ಶಾಲೆಗಳು ಟಿಫನ್ ಬಾಕ್ಸ್ ಎತ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ಮೇನ್ ರೋಡ್ಸಲ್ಲಿ ಬಸ್ಸಸ್ ಬರೋದು, ಆ ಟಿಫನ್ ಬಾಕ್ಸ್ ಎತ್ಕೊಂಡು ಮೇನ್ ರೋಡ್ವರೆಗೂ ಬರೋವಾಗ ಅಡ್ರಸ್ತೆಗಳಲ್ಲಿ ಸಡನ್ನಾಗಿ ನಾಯಿ ಅಟ್ಯಾಕ್ ಮಾಡುತ್ತೆ. ಮತ್ತು ತಿಂಡಿಯನ್ನು ಅಂಗಡಿಯಿಂದ ತೊಗೊಂಬರ್ತಾಯಿದ್ರೆ ಅಟ್ಯಾಕ್ ಮಾಡುತ್ತೆ. ಈ ಥರ ಎಲ್ಲ ಹಲವಾರು ನಾಯಿಗಳು ಕಚ್ಚಿರೋಂಥ ಪ್ರಕರಣಗಳು ನಗರದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಈ ಸಂದರ್ಭ ನಾಯಿ ಕಚ್ಚಿರೋ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಮ್ಮ DS ಸಾಹೇಬರು, ಡಿಸ್ಟಿಕ್ ಸರ್ಜನ್ ಅವರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ, ಇಡೀ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ಹೆಚ್ಚು ನಾಯಿ ಕಡಿತ ಆಗಿರೋದು ಅಂತ. ಇಷ್ಟೆಲ್ಲ ಆಗಿದ್ರು ಕೂಡ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದ್ರು, ಇಷ್ಟು ತೊಂದರೆಗಳಾಗ್ತಾಯಿದ್ರು, ಮಕ್ಕಳಿಗೆಲ್ಲ ಈ ಸಾವು ನೋವಿನ ಜೊತೆಯಲ್ಲಿ ನಾಯಿಗಳು ಆಟ ಆಡ್ತವೆ. ಈ ಪರಿಸ್ಥಿತಿಯಲ್ಲಿ ಕೂಡ ನಾವು ಹಲವಾರು ಬಾರಿ ತಿಳಿಸಿದ್ರಿ. ಇಲ್ಲಿ ಕೇಳಿದ್ರೆ ಕೌನ್ಸಿಲ್ ತೀರ್ಮಾನ ಕೊಡ್ತಾಯಿಲ್ಲ, ಇನ್ನೊಂದು ತೀರ್ಮಾನ ಕೊಡ್ತಾಯಿಲ್ಲ, ಯಾವುದೋ ಇಲ್ಲ ಸಬೂಬುಗಳು ಹೇಳ್ತಾರೆ. ನಾವು ಹೇಳೋದು ಈ ನಾಯಿ ಹಿಡಿಯೋದಕ್ಕೆ ABC ಮಾಡೋದಕ್ಕೆ ಯಾವ ಅನುಮತಿನೂ ಇಲ್ಲ. ಜಿಲ್ಲಾಧಿಕಾರಿಗಳು ಅವ್ರಿಗೆ ಆದಂಥ ಅಧಿಕಾರ ಇದೆ. ಅವರು ಈ ವಿಚಾರದಲ್ಲಿ ಕೌನ್ಸಿಲ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಸರಿಯಾದ ತೀರ್ಮಾನ ತಗೊಂಡಿಲ್ಲ. ನಾಯಿಗಳನ್ನ ಹಿಡಿಸ್ತಾ ಇಲ್ಲ ಅಂದರೆ ಅವರೇ ಮಧ್ಯಪ್ರವೇಶ ಮಾಡಿ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು, ಟೆಂಡರ್ ಕರೆಯೋದು ಅಥವಾ ಬೇರೆಯನ್ನು ಮಾಡೋದು, ಬೇರೆ ಯಾವುದನ್ನು ಏಜೆನ್ಸಿಗಳು ಬೇರೆ ಊರುಗಳಲ್ಲಿ ಮಾಡ್ತಾರೆ ಏಜೆನ್ಸಿಗಳು ನೇರವಾಗಿ ಕೊಡೋದು, ಏನೋ ಒಂದು ಮಾಡಿ ನಾಯಿನ ಹಿಡಿಸಿ ABC ಅಂದರೆ ಏನು ಶಸ್ತ್ರಚಿಕಿತ್ಸೆ ಮಾಡೋ ಅಂಥ ಕ್ರಮ ಕೈಗೊಳ್ಬೋದು. ಆದರೆ ಇಲ್ಲಿವರೆಗೂ ಅದು ಆಗ್ತಾಯಿಲ್ಲ. ಇದ್ರ ಸಂಬಂಧಪಟ್ಟಂಗೆ ನಾನು ನಮ್ಮ ಯೋಜನಾ ನಿರ್ದೇಶಕರು ಪೌರಾಯುಕ್ತರಿಗೆ ಹಲವಾರು ಸತಿ ಗಮನಕ್ಕೆ ತಂದೆ, ನಮ್ಮ ನಗರಸಭೆಯಲ್ಲೂ ಗಮನಕ್ಕೆ ತಂದರೆ, ಯೋಜನಾ ನಿರ್ದೇಶಕರಿಗೆ ಗಮನಕ್ಕೆ ತಂದೆ. ತಾವೇ ಮಧ್ಯಪ್ರವೇಶ ಮಾಡಿ ಇದಕ್ಕೇನು ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಮಾತಾಡಿಬಿಟ್ಟು ಇದನ್ನೇನೋ ಒಂದು ಸಾಲ್ವೇಷನ್ ಮಾಡಬೇಕು. ನಗರದಲ್ಲಿ ನಾಯಿಗಳ ಸಂಖ್ಯೆ ಸುಮಾರು 10,000ಕ್ಕೂ ಹೆಚ್ಚು ಮೇಲ್ಪಟ್ಟು ನಾಯಿಗಳಿದೆ ಕೋಲಾರದಲ್ಲಿ. ಇದನ್ನೆಲ್ಲ ಹಿಡಿಬೇಕಂದ್ರೆ ಸುಮಾರು 2 ಕೋಟಿ ರೂಪಾಯಿ ಮೇಲೆ ದುಡ್ಡು ಬೇಕು. ಇದಕ್ಕೇನೋ ಒಂದು ತಾವು ಮಧ್ಯಪ್ರವೇಶ ಮಾಡಿ ತಾವು ಸಭೆ ಕರೆದು ನಮ್ಮ ಆರೋಗ್ಯ ಇವ್ರನ್ನ ಅಧಿಕಾರಿಗಳನ್ನ ಮತ್ತು ಪೌರಾಯುಕ್ತರನ್ನೆಲ್ಲ ಸಭೆ ಕರೆದು ಇದನ್ನೆಲ್ಲ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತಗೊಬೇಕು ಅಂತ ನಾನು ಯೋಜನೆ ನಿರ್ದೇಶಕರು ಕೂಡ ಮನವಿ ಮಾಡಿದೆ. ಆ ಮನವಿ ಮಾಡಿ ಸುಮಾರು ಒಂದು ತಿಂಗಳಾಯಿತು. ಅವರು 4 ಸತಿ ರಿಮೈಂಡ್ ಮಾಡಿದ್ದೀನಿ. ಯಾವುದೇ ಇಲ್ಲಿವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ನಾಯಿಗಳ ಆಕ್ರೋಶ ಜಾಸ್ತಿ ಆಗ್ತಾಯಿದೆ. ನಾಯಿಗಳೇನ ನಮ್ಮ ಮಕ್ಕಳಿಗಾಗಲಿ ಯಾರಿಗಾನ ಕಚ್ಚಿ ಏನು ಅನಾಹುತಗಳಾಗಿ ಸಾವು ನೋವುಗಳಾದರೆ ಅದಕ್ಕೆ ನೇರ ಹೊಣೆ ಇವತ್ತು ನಮ್ಮ ನಗರಸಭೆ ಪೌರಾಯುಕ್ತರಿರ್ಬೋದು, ಇನ್ನು ಮೇಲಿನ ಅಧಿಕಾರಿಗಳಿರ್ಬೋದು, ಎಲ್ಲರೂ ಆಗ್ತಾರೆ. ಯಾಕಂದರೆ ಇವತ್ತು ನಮ್ಮ ಪ್ರಯತ್ನ ನಾವು ಸದಸ್ಯರಾಗಿ ಎಲ್ಲ ಹೇಳಿದ್ರು ಕೂಡ ಅದು ಮಾಡ್ತಾಯಿಲ್ಲ. ಈ ಕೌನ್ಸಿಲಲ್ಲಿ ಅದು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಗೊಂದಲ ಮಾಡ್ಕೊಂಡು ಅನುಮೋದನೆ ಕೊಡ್ತಾಯಿಲ್ಲ ಅಂತ ಇವರು ಅಧಿಕಾರಿಗಳು ಹೇಳ್ತಾರೆ. ಈ ಕೌನ್ಸಿಲ್ ಅನುಮೋದನೆ ಕೊಡುತ್ತೋ ಬಿಡುತ್ತೋ ತಾವು ಅಧಿಕಾರಿಗಳು ಅದನ್ನು ಯಾವ ರೀತಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಂಡು ನಿಯಂತ್ರಣ ABC ಮಾಡಿಸ್ಬೇಕೋ ಮಾಡದೇ ಇದ್ದರೆ ಇದಕ್ಕೇನು ಮುಂದಿನ ಅನಾಹುತಗಳಾಗ್ತದೋ, ಸಾವು ನೋವುಗಳಾಗ್ತದೋ ಅದಕ್ಕೆ ನೇರ ಜವಾಬ್ದಾರಿ ಅಧಿಕಾರಿಗಳಾಗ್ತಾರೆ. ಮತ್ತು ತಾವೆಲ್ಲ ಅದನ್ನು ಎದುರಿಸಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.